ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ಏನು ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ ಟೈಟಲ್ ನೋಡೇ ಗೊತ್ತಾಗಿರುತ್ತಲ್ವ. ಬಾಣಂತನ ಮುಗಿಸ್ಕೊಂಡು ಸಣ್ಣ ಮಗು ಜೊತೆ ಗಂಡನ ಮನೆಗೆ ವಾಪಸ್ ಹೋದಾಗ ಅಲ್ಲಿ ಯಾರೂ ಸಪೋರ್ಟಿವ್ ಹ್ಯಾಂಡ್ಸ್ ಇಲ್ಲದೇ ಇದ್ದಾಗ ಮನೆ ಹಾಗೂ ಮಗು ಹೇಗೆ ಮ್ಯಾನೇಜ್ ಮಾಡಬೇಕು, ತುಂಬ ಟೆನ್ಷನ್ ಆಗ್ತಾ ಇದೆ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳಿದರು. ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿರಲಿಲ್ಲ. ರೀಸನ್ ಇಷ್ಟೇ, ಎಲ್ಲರ ಮನೇಲೂ ಸಿಚುವೇಶನ್ ಸೇಮ್ ಇರೋದಿಲ್ಲ. ಈಗ ನನ್ನ ಮನೇಲಿರೋ ಥರನೇ ಸಿಚುವೇಶನ್ ಬೇರೆಯವ್ರ ಮನೇಲೂ ಇರೋದಿಲ್ಲ. ಕೆಲವೊಬ್ಬರು ಮನೇಲಿ ಸಪೋರ್ಟಿಂಗ್ ಹ್ಯಾಂಡ್ಸ್ ಇರುತ್ತೆ. ಅದು ಎಲ್ಡರ್ಸ್ ಆಗಿರ್ಬೋದು ಅಥವಾ ಯಂಗರ್ಸ್ ಆಗಿರ್ಬೋದು, ಮೇಡ್ಸ್ ಇರ್ಬೋದು. ಆ ಥರ ಎಲ್ಲನೂ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಸಿಚುವೇಶನ್ ಇರುತ್ತೆ. ನಾನು ಹೇಗೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಗೆ ನಾನು ಹೇಳಿ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ ಇಷ್ಟು ದಿನ ವೀಡಿಯೋ. ಆದರೆ ಈಗ ನನ್ನ ಸೇಮ್ ಸಿಚುವೇಷನಲ್ಲಿ ಇನ್ನೊಬ್ಬರು ಇದ್ದಾರೆ. ನನ್ನ ಸಿಚುವೇಶನ್ ಹೇಗಿತ್ತು ಅಂದರೆ, ನಮ್ಮ ಮನೆಯಲ್ಲಿ ನಾವಿರೋದು 3 ಜನ, ನಾನು, ನನ್ನ ಹಸ್ಬೆಂಡ್, ಮಗು. ಸೊ ಆವಾಗಲೂ ಕೂಡ ಇಷ್ಟೇ ಜನ ಇದ್ದಿದ್ದು. ಇದೇ ಸಿಚುವೇಶನ್ ಸೇಮ್ ನನಗೂ ಕೂಡ ಆಗಿದೆ. ನೀವು ಹೇಗೆ ಮೇಂಟೈನ್ ಮಾಡಿದ್ರಿ ನನಗೆ ತಿಳಿಸಿ. ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ, ನಾನು ಹೋಗಬೇಕು ಗಂಡನ ಮನೆಗೆ. ಅಲ್ಲಿ ಹೋದ್ಮೇಲೆ ನನಗೆ ಹೇಗೆ ಆಗುತ್ತೋ ಇಲ್ವೋ, ಹೇಗೆ ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ, ಪ್ಲೀಸ್ ಸಜೆಸ್ಟ್ ಮಾಡಿ, ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು. ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಿಮಗೆ ಒಂದು ಐಡಿಯಾ ಸಿಗ್ಬೋದು, ನೀವು ಹೇಗೆಲ್ಲ ಮ್ಯಾನೇಜ್ ಮಾಡ್ಬೋದು ಅಂತ. ನಾನು ಹೀಗೆ ಮಾಡಿ ಅಂತ ಏನು ಸಜೆಸ್ಟ್ ಮಾಡೋದಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಮಗು ಮೇಲೆ ಡಿಪೆಂಡ್ ಆಗುತ್ತೆ, ಆ್ಯಂಡ್ ಮನೇಲಿ ಯಾರಿದ್ದಾರೋ ಅವ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಲೆಟ್ ಮಿ ಶೇರ್ ಮೈ ಎಕ್ಸ್ಪೀರಿಯನ್ಸ್. ಈಗ ನಾನು ನನ್ನ ಆ ದಿನಗಳು ಹೇಗಿತ್ತು, ನಾನು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ದೆ ಅಂತ ತಿಳಿಸ್ತೀನಿ. ವೆರಿ ಫಸ್ಟ್ ನಾನು ಮನೆಗೆ ಮಗು ಜೊತೆ ಹೋದಾಗ ಇಟ್ ವಾಸ್ ಅರೌಂಡ್ 8 months. 6 ತಿಂಗಳಿಗೇ ಮಾಡಿಸ್ಕೊಂಡು ಬಾಣಂತನ ನೀನು ಗಂಡನ ಮನೆಗೆ ಹೋದರೆ ಗಂಡನ ಮನೇಲಿ ಯಾರೂ ಇಲ್ಲ, ನೀನು ಹೇಗೆ ಮ್ಯಾನೇಜ್ ಮಾಡ್ತೀಯಾ? ಮಗುಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಮನೆ ಕೆಲಸ, ಅಡುಗೆ ಕೆಲಸ ಕಷ್ಟ ಆಗುತ್ತೆ, ಬೇಡ 9 ತಿಂಗಳು ಮಾಡಿಸ್ಕೊಂಡು ಹೋಗು ಅಂತ ಹೇಳಿದ್ರು. ಓಕೆ, 6 ತಿಂಗಳು ಆದಮೇಲೆ 1 ತಿಂಗಳು 1.5 ತಿಂಗಳು ಅತ್ತೆ ಮನೇಲಿದ್ದೆ, ಮತ್ತೆ ಅಮ್ಮನ ಮನೆಗೆ ಹೋದೆ. ಆಮೇಲೆ 8ನೇ ತಿಂಗಳಲ್ಲಿ ನನಗೆ ಅನ್ನಿಸ್ತು, ಓಕೆ ನಾನು ಮ್ಯಾನೇಜ್ ಮಾಡ್ಬೋದು. ಮಗುನೂ ಅವಾಗ ಸ್ವಲ್ಪ ದೊಡ್ಡದಾಗಿತ್ತು, ಸ್ನಾನ ಮಾಡಿಸೋದಕ್ಕೆಲ್ಲ ಈಸಿ ಆಗ್ತಾಯಿತ್ತು. ಮೊದಲಾಗಿದ್ದರೆ ಒಬ್ಬರು ಸ್ನಾನ ಮಾಡಿಸ್ಬೇಕಿತ್ತು, ಒಬ್ಬರು ನೀರು ಹಾಕೋದು ಒರೆಸೋದು ಆ ಥರ ಎಲ್ಲ ಕಷ್ಟ ಆಗ್ತಾಯಿತ್ತು. 8ನೇ ತಿಂಗಳಲ್ಲಿ ನನಗೆ ಅನ್ನಿಸ್ತು, ಓಕೆ ಐ ಕ್ಯಾನ್ ಮ್ಯಾನೇಜ್ ಅಂತ. ಆವಾಗ ನಾನು ಗಂಡನ ಮನೆಗೆ ವಾಪಸ್ ಬಂದಾಗ ಇಲ್ಲಿ ಆ್ಯಸ್ ಐ ಟೋಲ್ಡ್ ಯಾರೂ ನನಗೆ ಸಪೋರ್ಟಿವ್ ಹ್ಯಾಂಡ್ಸ್ ಇರಲಿಲ್ಲ. ಮನೆಗೆ ಬಂದ ಮೇಲೆ ನಿಮ್ಮ ಫಸ್ಟ್ ಪ್ರಯಾರಿಟಿ ಏನಿರಬೇಕು, ನೀವು ಅದನ್ನು ಯೋಚನೆ ಮಾಡಬೇಕು. ಏನು ನನ್ನ ಪ್ರಯಾರಿಟಿ? ಗಂಡ, ಮಗು, ಮನೆ, ನೀವು. ಇದರಲ್ಲಿ ನೀವು ಯಾವುದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡ್ತೀರಾ ಅಂತ ನೀವು ಮೊದಲು ಡಿಸೈಡ್ ಮಾಡಬೇಕು. ಮನೆ ಅಂದರೆ ಮನೆಗೆ ನೀವು ಬೇಕಿದ್ರೆ ಮನೆ ಗುಡಿಸೋದಕ್ಕೆ, ಒರೆಸೋದಕ್ಕೆ, ಪಾತ್ರೆ ತೊಳಿ, ಬಟ್ಟೆ ಹೋಗಿ ಅದಕ್ಕೆಲ್ಲ ನೀವು ಬೇಕಿದ್ರೆ ಕೆಲಸದವ್ರನ್ನ ಇಟ್ಕೊಳ್ಬೋದು. ಇನ್ ಕೇಸ್ ಆಗಲಿಲ್ಲ ಅಂದರೂ ಕೂಡ ನಾನು ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ದೆ ಅಂತ ಹೇಳ್ತೀನಿ. ಇನ್ನು ಗಂಡ ಕೆಲಸಕ್ಕೆ ಹೋಗಬೇಕಾದ್ರೆ ಅವ್ರಿಗೆ ಟಿಫನ್ ಮಾಡೋದು, ಬಾಕ್ಸ್ ಕೊಡೋದು ಎಲ್ಲ ಇರುತ್ತೆ. ಟೈಮ್ ಟು ಟೈಮ್ ಅವರ ಫುಡ್ ಪ್ರಿಪರೇಷನ್ ಕೂಡ ಇರುತ್ತೆ. ಅದು ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ. ನನ್ನ ಸಿಚುವೇಷನಲ್ಲಿ ಆಗಿರಲಿಲ್ಲ. ಸೊ ಅಂಥ ಟೈಮಲ್ಲಿ ನನ್ನ ಹಸ್ಬೆಂಡ್ ಅರ್ಥ ಮಾಡಿಕೊಂಡು ಸಪೋರ್ಟಿವ್ ಆಗಿ ನಿಂತ್ಕೊಂಡು, ಓಕೆ ನೀನು ನಿನ್ನ ಕೇರ್ ತಗೋ, ಸಾನು ಕೇರ್ ತಗೋ, ಪಾಪು ಕೇರ್ ತಗೋ, ನಾನು ತಿಂಡಿ ಊಟ ತಾನೇ, ಸ್ವಲ್ಪ ದಿನ ನಾನು ಆಚೆನೇ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅವರು ಸ್ವಲ್ಪ ಅಲ್ಲಿ ಆ ವಿಷಯದಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರು. ಸೊ ಮನೆ ಕೆಲಸದ್ದು ಆಯಿತು, ಗಂಡನ ತಿಂಡಿ ಊಟದ್ದು ಆಯಿತು. ನೆಕ್ಸ್ಟ್ ನಮ್ಮ ಮಗು ಬರುತ್ತೆ. ಮಗು ವಿಷಯದಲ್ಲಿ ನಾನು ಯಾವುದೇ ರೀತಿಯಾದ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ. ಮಗುಗೆ ಏನು ಬೇಕೋ, ಯಾವಾಗ ಬೇಕೋ ಎಲ್ಲನೂ ಟೈಮ್ ಟು ಟೈಮ್ ಆಗಬೇಕು. ಕೆಲವೊಂದು ಸಾರಿ ನಾನು ಬೇಕಿದ್ರೆ ನನ್ನ ಫುಡ್ಡಲ್ಲಿ ವ್ಯತ್ಯಾಸ ಮಾಡ್ತಾ ಇದ್ದೆ ಹೊರತು ಮಗು ವಿಷಯದಲ್ಲಂತೂ ನಾನು ಯಾವಾಗಲೂ ನೆಗ್ಲಿಜೆನ್ಸ್ ಆಗಿರ್ಬೋದು, ಲೇಟಾಗಿ ಮಾಡೋದಾಗಲಿ ಆ ಥರ ಯಾವ ವಿಷಯದಲ್ಲೂ ನಾನು ಮಾಡ್ಕೊಂಡಿಲ್ಲ. ಹಾಗಾಗಿ ನನ್ನ ಮೊದಲನೇ ಪ್ರಯಾರಿಟಿ ಇದ್ದಿದ್ದು ಮಗು. ನೆಕ್ಸ್ಟ್ ಪ್ರಯಾರಿಟಿ ಬಂದು ನನ್ನ ಹೆಲ್ತನ್ನು ನಾನೇ ನೋಡ್ಕೊಳ್ಬೇಕು. ನಾನು ಚೆನ್ನಾಗಿದ್ರೇ ಪಾಪು ಕೂಡ ನಾನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನಾನು ಮಗುಗೆ ಏನು ಬೇಕೋ ಅದನ್ನು ನಾನು ಫಸ್ಟ್ ಮಾಡ್ಕೊಳ್ತಾ ಇದ್ದೆ. ನೆಕ್ಸ್ಟ್ ನನಗೆ ಏನು ಬೇಕು, ಊಟ ತಿಂಡಿ ಫಸ್ಟ್ ಪ್ರಯಾರಿಟಿ, ಅದನ್ನು ಮಾಡ್ಕೊಳ್ತಾ ಇದ್ದೆ. ನೆಕ್ಸ್ಟ್ ನಾನು ಮೇಡ್ನ ಇಟ್ಕೊಂಡಿರಲಿಲ್ಲ. ಸೊ ಮೇಡ್ ಕೆಲಸನೆಲ್ಲ ಏನೇನಿರುತ್ತೆ,
ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು ಅದನ್ನೆಲ್ಲ ನಾನು ಯಾವಾಗಾಗುತ್ತೋ ಅವಾಗ ಮಾಡ್ಕೊಳ್ತಾ ಇದ್ದೆ. ಈಗ ನಾನು ನಿಮ್ಮ ಜೊತೆ ನನ್ನ ರುಟೀನ್ನ ಶೇರ್ ಮಾಡ್ತೀನಿ, ನನ್ನ ರುಟೀನ್ ಹೇಗಿತ್ತು ಅಂತ. ಈಗ ಸ್ಟಾರ್ಟಿಂಗ್ ಫ್ರಮ್ ದ ಮಾರ್ನಿಂಗ್ ಹೇಳೋದಾದರೆ, ರಾಜೇಶ್ ಅವರು ತುಂಬ ಬೇಗ ಹೋಗ್ತಾಯಿದ್ರು ಆಫೀಸ್ಗೆ. ಅರೌಂಡ್ 7-7:30, ಸಮ್ಟೈಮ್ಸ್ 6:30 ಆ ಥರ ಎಲ್ಲ ಹೋಗ್ತಾಯಿದ್ರು. ನಾನು ಸಾನು ಹುಟ್ಟೋ ಮುಂಚೆ ತಿಂಡಿ ಮಾಡಿ ಅಡುಗೆ ಮಾಡಿ ಅವ್ರಿಗೆ ಕೊಡ್ತಾಯಿದ್ದೆ. ಆದರೆ ಈಗ ಆ ಥರ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಸಾನು ರಾತ್ರಿ ಹೊತ್ತು 2 hours ಒನ್ಸ್ ಎದ್ದೊಳ್ತಾ ಇದ್ಲು. ಸೊ ಅವಳು ಎದ್ದಾಗೆಲ್ಲ ನಾನು ಎದ್ದು ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದೆ. ನನಗೆ ಸರಿಯಾಗಿ ನಿದ್ದೆ ಆಗ್ತಾ ಇರಲಿಲ್ಲ. ಯಾವಾಗ ನನಗೆ ನಿದ್ದೆ ಬರುತ್ತೋ ಆವಾಗ ನಿದ್ದೆ ಮಾಡ್ತಾಯಿದ್ದೆ. ಸೊ ಸಾನು ಎದ್ದೊಳೋ ತನಕ ನಾನು ಎದ್ದೊಳ್ತಾ ಇರಲಿಲ್ಲ. ಸಾನು ಎದ್ದ ತಕ್ಷಣವೇ ಅವಳಿಗೆ ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದೆ. ಅವಳು ಅರೌಂಡ್ 8 or 8:30 ಎದ್ದುಬಿಡ್ತಾಯಿದ್ಲು. ನನಗೆ ರಾತ್ರಿ ಏನಾದರೂ ನಿದ್ದೆ ಆಗಿದೆ ಅನ್ನೋ ಹಾಗಿದ್ರೆ ನಾನು ಅವಳು ಹೇಳೋ ಮುಂಚೆನೇ ನಾನು ಎದ್ದು ಆದಷ್ಟು ನನ್ನ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇದ್ದೆ. ಈಗ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಸಾನುಗೆ ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದೆ. ಬ್ರೆಸ್ಟ್ ಫೀಡ್ 30 to 45 minutes ಈಸ್ ವೆರಿ ಇಂಪಾರ್ಟೆಂಟ್. ಅಷ್ಟೊತ್ತು ಮಾಡಿಸ್ಲೇಬೇಕು. ಮಗುಗೆ ಹೊಟ್ಟೆ ತುಂಬಬೇಕು, ಫುಲ್ ತುಂಬಬೇಕು ಅನ್ನೋ ಹಾಗಿದ್ರೆ. ಸೊ ಅರೌಂಡ್ 8ಗೆ ಎದ್ದೊಳ್ತಾ ಇದ್ಲು ಅಂದ್ಕೊಳ್ಳಿ. 8:30, 8:45 ತನಕ ಅವಳಿಗೆ ಹಾಲು ಕುಡಿಸ್ಬಿಟ್ಟು ಆಮೇಲೆ ಎದ್ದ ಮೇಲೆ ನಾನು ಬಾತ್ರೂಮ್ ಕೆಲಸನ ಮುಗಿಸ್ಕೊಂಡು ಫಸ್ಟ್ ನಾನು ತಿಂಡಿ ಪ್ರಿಪ್ರೇಷನ್ಗೆ ಹೋಗ್ತಾ ಇದ್ದೆ. ತಿಂಡಿಗೆ ನಾನು ಸಮ್ಟೈಮ್ಸ್ ಮಧ್ಯಾಹ್ನಕ್ಕೂ ಆಗೋ ಥರನೇ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಸಾನು ಕೈ ಬಿಡ್ತಾ ಇರಲಿಲ್ಲ, ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ ಟೈಮಲ್ಲಿ. ರಾಜೇಶ್ ಅವರು ಏನು ಮಧ್ಯಾಹ್ನ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಬೆಳಿಗ್ಗೆಗೆ ಮಧ್ಯಾಹ್ನಕ್ಕೆ ಆಗೋ ಥರನೇ ಕೆಲವೊಂದು ಸಾರಿ ಮಾತ್ರ ಮಾಡಿ ಇಟ್ಕೊಳ್ತಾ ಇದ್ದೆ. ತಿಂಡಿ ಪ್ರಿಪ್ರೇಷನ್ ಆಗಬೇಕಾದ್ರೆ ಸಾನುನ ಒಂದು ಪ್ರ್ಯಾಮಲ್ಲಿ ಇಟ್ಕೊಂಡು ಕಿಚನ್ ಹತ್ತಿರ ಇಟ್ಕೊಂಡು ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ. ಇನ್ನೇನು ನಾನು ಸ್ಟವ್ ಹತ್ರ ಹೋಗಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ಒಂದು 5-10 ನಿಮಿಷ ಆಚೆ ಬಿಡ್ತಾ ಇದ್ದೆ. TV ಆನ್ ಮಾಡಿಬಿಟ್ಟು ಬಿಡ್ತಾ ಇದ್ದೆ. ಅಷ್ಟೊತ್ತಿಗೆ ಸಾನು ಅವರು ಅಳೋದಕ್ಕೆ ಶುರು ಮಾಡ್ತಾಯಿದ್ಲು. ಪ್ರ್ಯಾಮಲ್ಲಿ 1/2 hour ಮಾತ್ರನೇ ಕುತ್ಕೊಳ್ತಾ ಇದ್ಲು. ಆಮೇಲೆ ಜಾಸ್ತಿ ಹೊತ್ತು ಅದ್ರಲ್ಲಿ ಕುತ್ಕೊಳ್ತಾ ಇರಲಿಲ್ಲ. ಎಲ್ಲ ಮಕ್ಕಳು ಕೂಡ ಹೊಟ್ಟೆ ತುಂಬಿದ್ದು ಅರ್ಧ ಗಂಟೆ 1 ಗಂಟೆ ಚೆನ್ನಾಗಿ ಆಟಾಡ್ಕೊಂಡಿರ್ತಾರೆ. ಆ ಟೈಮ್ನ ನಾವು ಯೂಟಿಲೈಸ್ ಮಾಡ್ಕೊಳ್ಬೇಕು ಏನೇ ಕೆಲಸ ಮಾಡೋದಕ್ಕೂ. ಸೊ ಈಗ ಹಾಲು ಕುಡಿಸಿದ್ದೀನಿ, 1 hour ನನಗೆ ಟೈಮ್ ಸಿಕ್ತು. ಆ ಟೈಮಲ್ಲಿ ನಾನು ಅಡುಗೆ ಕೆಲಸನ, ತಿಂಡಿ ಕೆಲಸನ ಮಾಡಿಕೊಂಡೆ. ನೆಕ್ಸ್ಟ್ ಮನೆ ಗುಡಿಸೋದು, ಒರೆಸೋದು ಎಲ್ಲ ಆ ಟೈಮಲ್ಲಿ ನಾನು ಮಾಡ್ತಾ ಇರಲಿಲ್ಲ. ಸಾನು ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಯಾಕಂದರೆ ಅವಳಿಗೆ ಒಬ್ಬಳೇ ಬಿಟ್ಬಿಟ್ಟು ನಾನೇನು ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ಪ್ರ್ಯಾಮಲ್ಲಿ ಕುತ್ಕೊಳ್ತಾ ಇಲ್ಲ, 1/2 hour ಕುತ್ಕೊಳ್ತಾಳೆ ಅಷ್ಟೇ. ಆಮೇಲೆ ಅಳೋದಕ್ಕೆ ಶುರು ಮಾಡೋಳು. ಸೊ ಆವಾಗ ನಾನು ಅವಳ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಹಾಲು ಕುಡಿಸಿದ್ದು ಆದಮೇಲೆ ಅಂದರೆ 8:30ಗೆ ನಾನು ಹಾಲು ಕುಡಿಸಿ ಮುಗಿಸಿತ್ತು. 8ಕ್ಕೆ ಶುರು ಮಾಡಿ 8:30ಗೆ ಮುಗಿಸಿದ್ದೀನಿ ಅನ್ನೋ ಹಾಗಿದ್ರೆ ಆಫ್ಟರ್ 2 hours ಅಂದರೆ 10:30 ಅಷ್ಟೊತ್ತಿಗೆ ಅವಳಿಗೆ ಹಾರ್ಡ್ ಫುಡ್ ಕೊಡ್ತಾಯಿದ್ದೆ. ನಾನು ಮಾರ್ನಿಂಗ್ ಟೈಮ್ ಯೂಶ್ವಲಿ ಕೊಡ್ತಾಯಿದ್ದು ರಾಗಿ ಸರಿ. ನಾನು ಏನೇನು ಫುಡ್ ಕೊಡ್ತಾಯಿದ್ದೆ ಸಾನುಗೆ ಅದರ ವೀಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಒಂದು ಸಾರಿ ಚೆಕ್ ಮಾಡಿ. ನಿಮ್ಗೊಂದು ಐಡಿಯಾ ಸಿಗುತ್ತೆ ಏನೇನು ಕೊಡ್ಬೋದು ಮಕ್ಕಳಿಗೆ ಅಂತ. ರಾಗಿ ಸರಿನ ಮಾಡಿಸ್ಬಿಟ್ಟು ರಾಗಿ ಸರಿ ಮಾಡಿಸ್ಬೇಕಾದ್ರೂ ಕೂಡ ನಾನು ನನ್ನ ಕಂಕ್ಳಲ್ಲಿ ಎತ್ಕೊಂಡು ಎಷ್ಟೋ ಸಾರಿ ಮಾಡಿದ್ದೀನಿ. ಅದು ತಿಂಡಿ ಆಗಿರ್ಬೋದು, ಈ ಥರ ಸಾನುಗೆ ಮಾಡೋ ಫುಡ್ ಆಗಿರ್ಬೋದು, ಅವಳನ್ನ ಎತ್ಕೊಂಡು ನಾನು ಅಡುಗೆ ಕೆಲಸನ ಮಾಡ್ಕೊಂಡಿದ್ದೀನಿ. ರಾಗಿ ಸರಿ ತಿನ್ನಿಸಿ ಆದಮೇಲೆ 1 hour ತನಕ ನನಗೆ ಟೈಮ್ ಸಿಗ್ತಾಯಿತ್ತು. ಆ ಟೈಮಲ್ಲಿ ನಾನು ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು, ಗುಡಿಸೋದು ಮಾಡ್ಕೊಳ್ತಾ ಇದ್ದೆ. ಅದಾಗಿದ್ದು 1 hour ಆದಮೇಲೆ ಸಾನುಗೆ ನಾನು ಆಯಿಲ್ ಮಸಾಜ್ ಮಾಡ್ತಾಯಿದ್ದೆ. ನಾನು ಡೈಲಿ ಸಾನುಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾ ಇದ್ದಿದ್ದು. ತಿಂಡಿ ತಿನ್ಸಿದ ತಕ್ಷಣ ಅಥವಾ ಫೀಡ್ ಮಾಡಿದ ತಕ್ಷಣವೇ ಮಸಾಜ್ ಮಾಡಬಾರ್ದು, ಸ್ನಾನ ಮಾಡಿಸ್ಬಾರ್ದು ಅಂತ ನನಗೆ ಡಾಕ್ಟರ್ ಹೇಳಿದರು. ಹಾಗಾಗಿ 1 hour ಆದಮೇಲೆ ಸಾನುಗೆ ಒಂದು 1/2 hour, 10 to 20 minutes ಮಸಾಜ್ ಕೊಟ್ಬಿಟ್ಟು 1/2 hour ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತಾ ಇದ್ದೆ. ಸ್ನಾನ ಮಾಡಿಸೋದಕ್ಕೆ ಅವಳು ಆವಾಗ ಕೂತ್ಕೊಳ್ತಾ ಇದ್ಲು. ಕತ್ತು ಕೂಡ ನಿಂತಿತ್ತು, ಕೂತ್ಕೊಳ್ತಾ ಇದ್ಲು. ಸೊ ಕಾಲ ಮೇಲೆ ಕೂರಿಸ್ಕೊಂಡು ನಾನು ಸ್ನಾನ ಮಾಡಿಸ್ತಾ ಇದ್ದೆ. ಇಟ್ ವಾಸ್ ಈಸಿ, ಅಭ್ಯಾಸ ಮಾಡ್ಕೊಂಡಿದ್ದೆ ನಾನು. ಸ್ನಾನ ಮಾಡಿಸಿ ಅವಳಿಗೆ ಡ್ರೆಸ್ ಮಾಡಿಸೋ ತನಕನೇ ಆಲ್ಮೋಸ್ಟ್ 2 hour ಆಗಿರೋದು. ಆವಾಗ ಮತ್ತೊಮ್ಮೆ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದೆ. ಬ್ರೆಸ್ಟ್ ಫೀಡ್ ಆದಮೇಲೆ ನಾನು ಮಲಗಿಸ್ತಾ ಇದ್ದೆ. ಅವಳು ಹಠ ಮಾಡೋದಕ್ಕೆ ಶುರು ಮಾಡ್ತಾಯಿದ್ಲು, ಅಳೋದಕ್ಕೆ ಶುರು ಮಾಡ್ತಾಯಿದ್ಲು ನಿದ್ದೆ ಬಂದಾಗ. ಅಂಥ ಟೈಮಲ್ಲಿ ಮಲಗಿಸೋದು ಅಷ್ಟೊಂದು ಈಸಿಯಾಗಿರಲಿಲ್ಲ ಸಾನುಗೆ. 1/2 hour ನಾನು ಕಷ್ಟಪಡ್ತಾಯಿದ್ದೆ. ಎತ್ಕೊಂಡು ಸುತ್ತಾಡೋದು, ತಿರುಗಾಡೋದು, ತಟ್ಟಿ ಮಲಗಿಸೋದು, ಹಾಡು ಹೇಳೋದು, ಜೋಗುಳ ಹಾಡೋದು ಎಲ್ಲ 1/2 hour ನಾನು ಕಷ್ಟಪಟ್ಟ ಮೇಲೆ ಒಂದು 1/2 hour ಮಲಗ್ತಾ ಇದ್ಲು ನೋಡಿ ಅಷ್ಟೇ. ಸೊ ಆ 1/2 hour ಗ್ಯಾಪಲ್ಲಿ ನಾನು ಸ್ನಾನ ಮಾಡ್ಕೊಳ್ತಾ ಇದ್ದೆ. ಕೆಲವೊಂದು ಸಾರಿ ಪ್ರ್ಯಾಮಲ್ಲೇ ಕೂರಿಸ್ಕೊಂಡು ಬಾತ್ರೂಮ್ ಬಾಗ್ಲ ಹತ್ರನೇ ಕೂರಿಸ್ಕೊಂಡು ಸಾನುಗೆ ಸ್ನಾನ ಮಾಡಿರೋದು ಉಂಟು. ಎವ್ರಿ ಟೈಮ್ ನಾನು ಟಾಯ್ಲೆಟ್ಗೆ ಹೋಗಬೇಕು ಅಂದಾಗ್ಲೂ ನಾನು ಸಾನುಗೆ ಪ್ರ್ಯಾಮಲ್ಲಿ ಕೂರಿಸ್ಕೊಂಡು ಟಾಯ್ಲೆಟ್ಗೆ ಹೋಗಿದ್ದೀನಿ. ಆಮೇಲೆ ಅವಳು ಎದ್ದೋಳು ಅಷ್ಟೊತ್ತಿಗೆ ಹೇಗಿದ್ರು ಬ್ರೆಸ್ಟ್ ಫೀಡ್ ಮಾಡಿ ಮಲಗಿಸ್ತಾ ಇದ್ದೆ. 1/2 hour ಆದಮೇಲೆ ಎದ್ದೋಳ್ತಾ ಇದ್ಲು. ತಕ್ಷಣ ಏನೂ ತಿನ್ನಿಸ್ತಾ ಇರಲಿಲ್ಲ ನಾನು. 1 hour ಆದಮೇಲೆ ಅನ್ನ ಬೇಳೆ ಕಟ್ಟು ಮಾಡ್ತಾಯಿದ್ದೆ ಅಥವಾ ಅಡುಗೆ ಮಾಡ್ತಾಯಿದ್ದೆ. ಅವಳ ಜೊತೆಗೇ ಮಾಡ್ತಾಯಿದ್ದೆ ನಾನು ಎತ್ಕೊಂಡು. ಇದಾದಮೇಲೆ ಅಂಥ ಇಂಪಾರ್ಟೆಂಟ್ ಕೆಲಸ ಅನ್ನೋದು ಯಾವುದೂ ಇರ್ತಾ ಇರಲಿಲ್ಲ. ಸಾನುದು
ಬಟ್ಟೆಗಳಿರ್ತಾಯಿತ್ತು, ಅದನ್ನು ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ತಾ ಇದ್ದೆ. ಹೀಗೆ ನಾನು 2 hour ಒನ್ಸ್ ಅವಳಿಗೆ ಫೀಡ್ ಮಾಡೋದು, ಹಾಲು ಕುಡಿಸೋದು, ಸಂಜೆ ನಾನು ಮಿಲ್ಕ್ ಶೇಕ್ ಮಾಡಿ ಕುಡಿಸ್ತಾ ಇದ್ದೆ. ಪ್ಲೇನ್ ಮಿಲ್ಕ್ ನಾನು ಯಾವತ್ತೂ ಕುಡಿಸಿಲ್ಲ, ಸ್ವಲ್ಪ ತೆಳ್ಳ ಮಾಡಿಕೊಂಡು ಮಿಲ್ಕ್ ಶೇಕ್ ಮಾಡಿ ಕುಡಿಸ್ತಾ ಇದ್ದೆ. ಅದು ಆ್ಯಪಲ್ ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ಅಥವಾ ಬನಾನಾ ಆಗಿರ್ಬೋದು. ಅದಾದಮೇಲೆ ಒಂದು 7-7:30 ಅಷ್ಟೊತ್ತಿಗೆ ರಾಜೇಶ್ ಅವರು ಬರೋರು. ಅವ್ರು ಬಂದ ಮೇಲೆ ಸಾನೂನ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ನಾನು ಅಡುಗೆ ಕೆಲಸನ ಮಾಡ್ತಾಯಿದ್ದೆ. ಇಲ್ಲಿ ನೀವು ನೋಡ್ಬೋದು ನನ್ನ ಪ್ರಯಾರಿಟಿ ಇದ್ದಿದ್ದು ಸಾನು ಮತ್ತು ಅವಳ ಫುಡ್ ಹಾಗೂ ನನ್ನ ಫುಡ್. ಬಾಕಿ ಮನೆ ಕೆಲಸ ಅವಳ ಜೊತೆನೇ ಇಟ್ಕೊಂಡು ಪ್ರ್ಯಾಮಲ್ಲಿ ಕೂರಿಸ್ಕೊಂಡು ಕಂಕ್ಳಲ್ಲಿ ಎತ್ಕೊಂಡು ಕೆಲವೊಂದು ಸಾರಿ ಮಾಡ್ತಾಯಿದ್ದೆ, ಕೆಲವೊಂದು ಸಾರಿ ಮಾಡ್ತಾ ಇರಲಿಲ್ಲ. ಇದರಲ್ಲೆಲ್ಲನೂ ಕೂಡ ರಾಜೇಶ್ ಅವರ ಪಾತ್ರ ತುಂಬಾ ಇಂಪಾರ್ಟೆಂಟ್. ಅವರು ಸಾನುನ ನೋಡ್ಕೊಳ್ತಾ ಇದ್ರು. ಬಂದಮೇಲೆ ಅಡುಗೆ ಕೆಲಸಕ್ಕೂ ಕೆಲವೊಂದು ಸಾರಿ ಅವರೇ ಅಡುಗೆಗೆ ಮಾಡ್ಕೊಳ್ತಾಯಿದ್ರು, ಅವರೇ ಮಾಡಿಕೊಡ್ತಾಯಿದ್ರು, ಪಾತ್ರೆ ತೊಳೆದು ಕೊಡ್ತಾಯಿದ್ರು. ಹೀಗೆ ನಾನು ಜಾಸ್ತಿ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಮೈ ಕಾನ್ಸಂಟ್ರೇಷನ್ ಆ್ಯಂಡ್ ಮೈ ಪ್ರಯಾರಿಟಿ ವಾಸ್ ಸಾನು. ಸೊ ಹೀಗಿತ್ತು ನನ್ನ ಹೋಲ್ ಡೇ ರುಟೀನು. ಡೈಲಿ ನಂದು ಹೀಗೆ ಆಗ್ತಾಯಿತ್ತು. ರಾತ್ರಿ ಎಲ್ಲ ಸಾನು ಎದ್ದೋಳವಳು. 2 hour ಒನ್ಸ್ ಕರೆಕ್ಟಾಗಿ ಎದ್ದೊಳ್ತಾ ಇದ್ಲು. ಅವಳು ಎದ್ದಾಗ ನಾನು ಕೂಡ ಎದ್ದಾಗ ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದೆ. ನನಗೆ ತಕ್ಷಣಕ್ಕೆ ಎದ್ದ ತಕ್ಷಣವೇ ನನಗೆ ಮತ್ತೆ ನಿದ್ದೆ ಬರುತ್ತೆ ಅನ್ನೋ ಹಾಗೂ ಇಲ್ಲ. ಒಂದು 1/2 hour 1 hour ಬಿಟ್ಟು ನಿದ್ದೆ ಬರ್ತಾಯಿತ್ತು. ರಾತ್ರಿನೂ ನಿದ್ದೆ ಇಲ್ಲ, ಬೆಳಿಗ್ಗೆನೂ ರೆಸ್ಟ್ ಸಿಗ್ತಾ ಇರಲಿಲ್ಲ. ಯಾಕಂದರೆ ಸಾನು ಮಲಗ್ತಾ ಇದ್ದಿದ್ದೆ 1/2 hour ಅಷ್ಟೇ. ಸಂಜೆನೂ ಕೂಡ 1/2 hour ಮಲಗಿಸ್ಬೇಕು ಅಂದರೆ ಮತ್ತೆ 1/2 hour ಕಷ್ಟಪಡ್ಬೇಕು ನಾನು. ಸೊ ದಿನಕ್ಕೆ 2 ಸಾರಿ 1/2 hour ಮಲಗಿಸ್ತಾ ಇದ್ದೆ. ಆ ಟೈಮಲ್ಲಿ ನಾನು ನಿದ್ದೆ ಮಾಡೋದಕ್ಕಂತೂ ಆಗ್ತಾನೇ ಇರಲಿಲ್ಲ. ಜಸ್ಟ್ ಸ್ವಲ್ಪ ಅವಳ ಪಕ್ಕ ಮಲ್ಕೊಳ್ತಾ ಇದ್ದೆ ಅಷ್ಟೇ. ರೆಸ್ಟ್ಲೆಸ್ ನೈಟ್ಸ್, ರೆಸ್ಟ್ಲೆಸ್ ಮಾರ್ನಿಂಗ್ ಇದುವರೆಗೂ ಕೂಡ ಅಟ್ ಪ್ರೆಸೆಂಟ್ ಇವತ್ತಿನ ದಿನವೂ ಕೂಡ ನಾನು ರಾತ್ರಿ ಹೊತ್ತು ಎದ್ದೊಳ್ತೀನಿ. ಒಂದು ಸಾರಿ ಮಿನಿಮಮ್, ಅದು ನೀರು ಕುಡಿಯೋದಕ್ಕಾಗಿರ್ಬೋದು, ಸುಸುಗಾಗಿರ್ಬೋದು, ಸಾನೂ ಎದ್ದೊಳ್ತಾಳೆ. ಸೊ ಅವಳ ಕಡೆಯಿಂದ ನಾನು ಕೂಡ ಎದ್ದೊಳ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನದ ಹೊತ್ತು ನಾನು ಮಲಗ್ತೀನಿ, ಯಾಕಂದರೆ ಸಾನು ದೊಡ್ಡವಳಾಗಿದ್ದಾಳೆ, ಆಟಾಡ್ಕೊಳ್ತಾಳೆ. ಆದರೆ ಆವಾಗ ಅಪ್ ಟು 3 to 4 years ನಾನು ಮಲಗ್ತಾ ಇರಲಿಲ್ಲ. ಹೋಲ್ ಡೇ ಮಲಗ್ತಾ ಇರಲಿಲ್ಲ, ರಾತ್ರಿ ಕೂಡ ನಿದ್ದೆ ಬರ್ತಾ ಇರಲಿಲ್ಲ. ಸೊ ಹೀಗಿತ್ತು ನನ್ನ ರುಟೀನ್ ಹಾಗೂ ನನ್ನ ಎಕ್ಸ್ಪೀರಿಯೆನ್ಸ್. ನಾನು ಮೊದಲೇ ಹೇಳಿದಾಗೆ ನಿಮಗೆ ನಾನು ಸಜೆಷನ್ ಏನೂ ಕೊಡೋದಕ್ಕಾಗೋದಿಲ್ಲ. ನೀವು ಸಿಚುವೇಶನ್ ಹೇಗಿದೆ ಅಂತ ಅನಲೈಸ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಅಷ್ಟೇ ನಾನು ಹೇಳೋದಕ್ಕಾಗೋದು. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ತಿಳಿಸ್ತೀರಲ್ಲ, ಹಾಗೂ ತುಂಬ ಜನಕ್ಕೆ ಶೇರ್ ಮಾಡಿ, ಯಾರಿಗಾದರೂ ಯೂಸ್ ಆಗ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕಂದರೆ ಮಗುವಿನ ಕೇರ್, ಪ್ರೆಗ್ನೆನ್ಸಿ ಕೇರ್, ಡೆಲಿವರಿ ರಿಲೇಟೆಡ್ ತುಂಬ ವೀಡಿಯೋಸ್ ಮಾಡಿದ್ದೀನಿ. ಅದನ್ನೆಲ್ಲ ನೋಡಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಸ್ನೇಹಿತರೆ.